ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನ್ನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಏನಮ್ಮ ನಿನ್ಗಿನ್ನೂ ಲೈಸೆನ್ಸ್ ಸಿಗ್ಲಿಲ್ವಾ? ನೋಡಮ್ಮ, ಇಲ್ಲಿ ದುಡ್ಡಿದ್ರೇನೆ ಎಲ್ಲ ಕೆಲಸ ಆಗೋದು. ಆ ಮದನ್ ಬಂದ್ಮೇಲಂತೂ ಇಲ್ಲಿ ಅನ್ಯಾಯ ಜಾಸ್ತಿ ಆಗೋಯ್ತು. ಅವನು ತುಂಬಾ ದುಡ್ಡು ಮಾಡ್ಬಿಟ್ಟ, ಹೆಂಡ್ತಿನ ಸುಟ್ಟು ಕೊಂದ್ಬಿಟ್ಟ. ಇದೆಲ್ಲ ಯಾರಿಗೆ ಸಂಪಾದನೆ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲಮ್ಮ. ಅಕ್ಕ, ಒಂದ್ ನಿಮಿಷ ಟೀ ಕುಡಿಯೋಣ ಬನ್ನಿ. ಅಯ್ಯಯ್ಯೋ ಬೇಡಮ್ಮ, ಈಗಷ್ಟೇ ಟೀ ಆಯ್ತು ನಂದು, ಪರವಾಗಿಲ್ಲ. ಒಂದ್ ನಿಮಿಷ ತೋಳಿ. ಅಯ್ಯಯ್ಯೋ ಬೇಡಮ್ಮ. ಇರ್ಲಿ ಬೇಡಮ್ಮ, ನೀನು ಇಟ್ಕೋ. ಇರ್ಲಿ ಇಟ್ಕೊಳ್ಳಿ ಅಕ್ಕ. ಇಟ್ಕೊಮ್ಮ. ಪರವಾಗಿಲ್ಲ ಇಟ್ಕೊಳ್ಳಿ. ಅಲ್ಲಿ ಒಳಗಡೆ ದುಡ್ಡು ದುಡ್ಡು ಅಂತ ಸಾಯ್ತಾವ್ರಲ್ಲ, ಅವ್ರಿಗಾದ್ರೂ ಕೊಟ್ರೆ ಪ್ರಯೋಜನ ಆದ್ರೂ ಆಗತ್ತೆ. ನನಗ್ ಕೊಟ್ರೆ ಏನಮ್ಮ ಪ್ರಯೋಜನ? ಇದನ್ನ ಅವ್ರಿಗೆ ಕೊಟ್ಬಿಟ್ಟು ನಿನ್ ಲೈಸೆನ್ಸ್ ತಗೋ. ಇರ್ಲಿ, ನೀವ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅಯ್ಯೋ ಹೇಳಿದ್ರೆ ಕೇಳಲ್ಲಮ್ಮ ನೀನು. ನೀವು ಆ ಮದನ್ ಬಗ್ಗೆ ಹೇಳಿದ್ರಲ್ಲ, ಅವ್ನ ಹೆಂಡ್ತಿನ ಅವ್ನ್ ಸಾಯಿಸ್ಬಿಟ್ನಾ? ಒಂದ್ ನಿಮಿಷ ಬಾಮ್ಮ ಈ ಕಡೆ ಬಾ. ಹೌದಮ್ಮ, ಏನು ಗೊತ್ತಿಲ್ಲದೆ ಇರೋ ಹುಡುಗಿನಮ್ಮ ಅವಳು. ಇಡೀ ಊರೇ ಉಬ್ಬೇರ್ಸಂಗೆ ಮದುವೆ ಮಾಡ್ಕೊಂಡ.
ಈ ಆಫೀಸಿಂದ ವ್ಯಾನ್ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡೋದ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ಹುಡುಗಿ ಬೆಂಕಿ ಹಚ್ಕೊಂಡು ಸುಟ್ಟು ಸತ್ತೋದ್ಲು ಅಂತ ತಿಳಿತು. ಅದಕ್ಕೂ ಇವನೇ ಕಾರಣ ಅಂತ ಈ ಊರವರೆಲ್ಲ ಮಾತಾಡ್ಕೋತಿದ್ದಾರೆ. ಅವ್ರ ಮನೆ ಗುಟ್ಟು ನಮ್ಗೆ ಯಾರಿಗಮ್ಮ ಗೊತ್ತು. ಆದ್ರೂ ಒಂದು ಮಾತು ಹೇಳ್ತೀನಿ, ತಪ್ಪು ಮಾಡ್ದವನು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ. ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಆ ಹುಡುಗಿ ಯಾರು? ಆ ಹುಡುಗಿ ಅದು ಯಾರೋ ಬಡವ್ರ ಮನೆ ಹುಡುಗಿನಮ್ಮ. ಅವ್ರ ಮನೆ ಇಲ್ಲೆಲ್ಲೋ ಗೋರಿಪಾಳ್ಯದ ಹತ್ರ ಇದೆ ಅಂತ ಹೇಳಿದ್ರು. ಊಟ ಮಾಡ್ತಿದಾರೋ ಉಪವಾಸ ಇದ್ದಾರೋ ಒಂದು ಗೊತ್ತಿಲ್ಲಮ್ಮ. ಆ ಸತ್ತೋದ್ ಹುಡುಗಿ ಹೆಸರು ಏನು ಅಂತ ಗೊತ್ತಾ ನಿಮ್ಗೆ? ಬಹುಶಃ ಕವಿತಾ ಅಂತಿರ್ಬೇಕಮ್ಮ. ಸರಿ ಅಕ್ಕ, ನಾನೇನ್ ಬರ್ತೀನಿ. ಸರಿನಮ್ಮ. ಏನಾದ್ರೂ ಮಾಡ್ಲೇಬೇಕು. ಲಾವಣ್ಯ, ಲಾವಣ್ಯ, ಹಾಮ ಕರೀತಾ ಇದ್ದೀನಿ, ಏನೇ ಮಾಡ್ತಾ ಇದೀಯಾ? ಬಂದೆ ಇರಮ್ಮ. ಮೊದ್ಲು ಇರಮ್ಮ. ಹೋಗು, ಚಟ್ನಿ ಮಾಡೋಗು. ಇರಮ್ಮ. ಅಣ್ಣ ಅಣ್ಣ, ಏನೇ ಅದ್ಕೇನು ಹುಡುಕ್ದ್ಯಾ? ನಿನ್ಗೇನ್ ಬೇರೆ ಕೆಲಸ ಇಲ್ವಾ? ಓ ಭಾರಿ ಕೆಲ್ಸ ಅಂದಾಗ ನೆನಪು ಬಂತು ನೋಡು. ನನಗೆ ಈ ಕಂಪನಿಯಿಂದ ಇಂಟರ್ವ್ಯೂಗೆ ಲೆಟರ್ ಬಂದಿದೆ. ಏನೇ ನೀನ್ ಕೆಲ್ಸಕ್ಕೋಗಿ ನಮ್ಮನ್ ಸಾಕ್ಬೇಕಾಗಿತ್ತಾ? ಹಾಗಲ್ಲ ಅಣ್ಣ, ಮನೆಯಲ್ಲೇ ಕೂತು ಬೋರ್ ಆಗ್ತಾ ಇತ್ತು. ಅಲ್ದೇ ಡಿಗ್ರಿ ತಗೊಂಡು ಸುಮ್ನೆ ಮನೇಲೆ ಏನು ಕೂರೋದು ಅಂತ ಕೆಲ್ಸಕ್ಕೆ ಅಪ್ಲೈ ಮಾಡ್ದೆ. ಅದೇನ್ ಅಗತ್ಯ ಇಲ್ಲ ಕೊಡು. ಅಣ್ಣ ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಹೋಗಣ್ಣ. ಎಷ್ಟು ಒಳ್ಳೆ ಕೆಲ್ಸ ಗೊತ್ತಾ? ಬೇಸಿಕ್ ಸ್ಯಾಲ್ರಿನೇ 15,000ಕ್ಕಿಂತ ಜಾಸ್ತಿ ಇತ್ತು. ಇರ್ಲಿ, ಅದಕ್ಕೆ ನೀನ್ ಕಷ್ಟಪಡೋದಾ? ನಿನ್ನನ್ ಮದ್ವೆ ಮಾಡಿ ಕಳ್ಸೋವರ್ಗು ನೀನ್ ಇಲ್ಲಿ ಸಂತೋಷವಾಗೇ ಇರ್ಬೇಕು. ಮದ್ವೆ ಆದ್ಮೇಲೆ ಅಲ್ಲಿ ಸಂತೋಷವಾಗಿರ್ಬೇಕು. ನೀನ್ ಕಷ್ಟಪಡೋದಕ್ಕೆ ನಾನ್ ಬಿಡೋದಿಲ್ಲ. ಮನೇಲಿ ರಾಣಿ ತರ ಇರೋದು ಬಿಟ್ಟು ಅಲ್ಲೋಗಿ ಚಾಕ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ಅವ್ರೇನ್ ಸುಮ್ನೆ 15,000 ರೂಪಾಯಿ ಕೊಡಲ್ಲ. ಅದಕ್ಕೆ ಎಷ್ಟು ಕೆಲಸ ಮಾಡಿಸ್ಕೊಂತಾರೆ ಅಂತ ಗೊತ್ತಾ ನಿನ್ಗೆ? ಅದೆಲ್ಲ ಬೇಡ. ಸುಮ್ನೆ ಅಮ್ಮನ ಜೊತೆ ಮನೆಗೆ ಕೆಲಸ ಮಾಡ್ಕೊಂಡು ಆರಾಮಾಗಿರು. ಅಣ್ಣ, ಕೆಲ್ಸ ಮಾಡೋದ್ರಲ್ಲಿ ಏನಣ್ಣ ಕಷ್ಟ ಇರತ್ತೆ? 100 ಕಷ್ಟ ಇರುತ್ತೆ. ಅದನ್ನ ಕೆಲ್ಸಕ್ಕೆ ಹೋಗೋ ಹೆಂಗಸ್ರು ಕೇಳು, ಗೊತ್ತಾಗುತ್ತೆ. ಸರಿಯಪ್ಪ, ಹಾಗಾದ್ರೆ ನಾನ್ ಕೆಲ್ಸ ಮಾಡಲ್ಲ. ಆದ್ರೆ ಎಷ್ಟ್ ದಿನ ಅಂತ ಅಮ್ಮನ್ ಮುಖ ನೋಡ್ಕೊಂಡು ಕೂತ್ಕೊಳ್ಳೋದು? ನಂಗೂ ಬೋರ್ ಆಗೋದಿಲ್ವಾ? ಅಟ್ಲೀಸ್ಟ್ ನೀನ್ ಹೋಗಿ ಅದ್ಕೇನಾದ್ರೂ ಹುಡ್ಕೊಂಡ್ ಕರ್ಕೊಂಬಾ. ಏನೇ ಮಾತಾಡ್ತಾ ಇದೀಯ ನೀನು? ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅದು ಅಲ್ದೆ ಅವಳೇ ನಿನ್ನ ಅತ್ತಿಗೆ ಅಂತ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಅಷ್ಟ್ ಮಾತ್ರ ಅಲ್ಲಮ್ಮ, ಅವಳಿನ್ನೂ ನನ್ನ ಮನ್ಸೊಳಗಡೆ ಬಂದಿಲ್ಲ. ನೀನ್ ಸುಮ್ನೆ ಅತ್ಕೆ ಅಂತ ಅಂತಾನೆ ಇರ್ತೀಯ. ಅಣ್ಣ, ಹಾಗಾದ್ರೆ ಅವಳೇ ನನ್ನ ಅದ್ಕೆ ಅಂತ ನೀನ್ ಇನ್ನ ತೀರ್ಮಾನ ಮಾಡಿಲ್ವಾ? ಕಳ್ಳ ಈಗ ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನ್ ಕಂಡು ಹಿಡಿತೀನಿ. ಇಲ್ಲಿ ನೋಡಮ್ಮ. ಏನೇ ನೀನು? ನಿನ್ ಫೋಟೋ ತಗೊಂಡ್ ಬಾ ಅಂದ್ರೆ ನಿಮ್ಮ ಅಣ್ಣ ಯಾರ್ದೋ ಫೋಟೋ ತಂದಿದ್ದಾನೆ. ಅವನಿನ್ನೂ ನಿನ್ ಫೋಟೋ ತಂದಿಲ್ಲ. ನೀನ್ ಯಾಕೆ ಇದನ್ ಕೈಲಿ ಹಿಡ್ಕೊಂಡು ಸುತ್ತಾ ಇದೀಯಾ? ಅದೆಲ್ಲ ಇರ್ಲಿ ಅಮ್ಮ, ಇಲ್ಲಿ ನೋಡಮ್ಮ, ಹುಡುಗಿ ಹೆಂಗಿದಾಳೆ ಅಂತ ಹೇಳು. ಅವಳು ಹೇಗಿದ್ರೆ ನಮ್ಗೇನು? ನೀನ್ ಯಾಕೆ ಪದೇ ಪದೇ ಇದೇ ಪ್ರಶ್ನೆ ಕೇಳ್ತಾ ಇದೀಯಾ? ಅದ್ ಹಾಗಲ್ಲಮ್ಮ, ಇದೇ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬಂದ್ರು ಬರಬಹುದಲ್ವಾ? ಅದಕ್ಕೆ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ದೀನಿ. ಅಲ್ವೇ, ಈ ಹುಡುಗಿ ಯಾರು ಏನು ಎತ್ತ ಅನ್ನೋದು ಒಂದು ಗೊತ್ತಿಲ್ಲ. ಇವಳು ಹೇಗೆ ನಮ್ಮನೆಗೆ ಸೊಸೆ ಆಗಿ ಬರ್ತಾಳೆ? ಅಮ್ಮ, ದೇವ್ರು ಇಂತಿಂತವ್ರಿಗೆ ಇಂತಿಂತವ್ರನ್ನೇ ಅಂತ ಬರ್ದಿಟ್ಟಿರ್ತಾನೆ. ಅದನ್ನ ಯಾರಿಂದನೂ ತಪ್ಸಕ್ ಸಾಧ್ಯನೇ ಇಲ್ಲ.
ಎಲ್ಲೋ ಇಟ್ಲಿಯಲ್ಲಿ ಹುಟ್ಟಿದ ಸೋನಿಯಾ ಗಾಂಧಿ ನಮ್ ದೇಶಕ್ಕೆ ಸೊಸೆಯಾಗಿ ಬರ್ಲಿಲ್ವಾ? ಹಾಗೇನೆ ದೇವ್ರು ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿರ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಛೇ, ಅಣ್ಣ, ಏನ್ ಹುಡುಕ್ತಾ ಇದ್ಯಾ? ಅದು ಇಲ್ಲೊಂದು ಬ್ಲೂ ಶರ್ಟ್ ಇಕ್ಕಿದೆ, ಕಾಣ್ತಾ ಇಲ್ಲ. ಅದಾ ನಾನ್ ಹೊಗ್ಯೋದಕ್ಕೆ ಅಂತ ನೀರ್ನಲ್ಲಿ ಹಾಕಿದ್ನಲ್ಲ. ಏ, ಅದ್ಯಾಕೆ ನೀರಲ್ಲಿ ಹಾಕ್ತೆ? ಅದ್ ನೆನ್ನೆ ಹಾಕೊಂಡಿದ್ದಲ್ಲ, ಅದಕ್ಕೆ ಹಾಕ್ದೆ. ನನ್ನನ್ನು ಕೇಳ್ದೆ ಯಾಕೆ ನೀರಲ್ಲಿ ಹಾಕ್ತೆ? ಅದು ವಾಷಿಂಗ್ ಪೌಡರ್ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ? ನಾನು ಒಂದೇ ದಿನ ಹಾಕಿದಿ ಶರ್ಟು, ಇನ್ನೊಂದು ದಿನ ಹಾಕೊಬೋದಾಗಿತ್ತಲ್ಲ. ನಿನ್ ಫ್ರೆಂಡ್ಸ್ಗೆ ಎಷ್ಟು ಖರ್ಚು ಮಾಡ್ತೀಯಾ ಅಣ್ಣ? ಈಗ 2 ಸ್ಪೂನ್ ವಾಷಿಂಗ್ ಪೌಡರ್ ಖರ್ಚಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಶರ್ಟಲ್ಲಿ ಇದ್ದಿದ್ದ ಫೋಟೋ ಏನಾಯ್ತು ಅಂತ ಡೈರೆಕ್ಟಾಗೆ ಕೇಳ್ಬೋದಲ್ವಾ ಅಣ್ಣ? ಏಯ್, ಯಾಕೆ ಏನು ಹೇಳ್ದೆ ನಿಂತ್ಕೊಂಬಿಟ್ಟೆ? ಅದು ಕಾಲರಲ್ಲಿ ಕೊಳೆ ಇತ್ತಣ್ಣ, ಅದಕ್ಕೆ ಹಾಕ್ದೆ. ನನ್ನ ಹತ್ರ ಒಂದು ಮಾತಾರ ಕೇಳ್ಬೋದಾಗಿತ್ತಲ್ವಾ? ಯಾಕೆ ಇಷ್ಟ ದಿನ ನಾನು ನಿಂಗೆ ಕೇಳಿ ಹಾಕ್ತಿದ್ನಾ? ಅದು ಅದು ಆ ಜೋಬಲ್ಲಿ ಆ ಹುಡುಗಿ ಫೋಟೋ ಇತ್ತು, ಅದಕ್ಕೆ. ಆ ಹುಡುಗಿನ? ಆ ಹುಡುಗಿ ಅಂದ್ರೆ ಯಾವ ಹುಡುಗಿ? ಏ, ಅದೇ ನೀನ್ ಆಗಾಗ ಅತ್ಕೆ ಅತ್ಕೆ ಅಂತ ಹೇಳ್ತಿರ್ತೀಯಲ್ಲ, ಅದೇ ಹುಡುಗಿ. ಓ ಹಾಗಾ? ಸರಿ ಬಿಡು. ಆ ಹುಡುಗಿ ನಿನ್ ಮನ್ಸಲ್ಲಿಲ್ಲ ಅಂತ ಹೇಳ್ದೆ, ಈಗ ಯಾಕೆ ಅಷ್ಟೊಂದು ಫೋಟೋ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ಯಾ? ಬಿಡು, ನೋಡ್ಕೊಳ್ಳೋಣ. ಅದು ಆಗಲ್ಲ. ಶರ್ಟ್ ಜೋಬಲ್ಲಿ ಫೋಟೋ ಇಟ್ಟಿದ್ದೆ. ಅಮ್ಮಂಗೇನಾದ್ರು ಗೊತ್ತಾದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತಲ್ಲ, ಅದಕ್ಕೆ. ಇಮೇಜ್ ಡ್ಯಾಮೇಜಾ? ಅಣ್ಣ, ಈ ಇಮೇಜು ಈಗೋನೆಲ್ಲ ಸೈಡಿಗಿಟ್ರೇನೆ ಪ್ರೀತಿ ಸಿಗೋದು. ಫಸ್ಟು ನೀನು ಹೋಗಿ ತಿಂಡಿ ತಿನ್ನು, ನಾನು ನೋಡ್ಕೊಳ್ತೀನಿ. ಛೇ, ಅಂಥದ್ದೇನೂ ಇಲ್ಲ. ಆ ಹುಡುಗಿ ಫೋಟೋ ಕಳ್ದೋಗ್ಬಾರ್ದು ಅಷ್ಟೇ. ಅದು ಟಿಫನ್ ಮಾಡ್ಕೊಂಬರ್ತೀನಿ. ಇವನ್ ಒದ್ದಾಡೋ ಒದ್ದಾಟ ನೋಡಿ ಅದಕ್ಕೆ ಮೇಲೆ ಇವನಿಗೆ ಮನ್ಸಾಗಿದೆ ಅನ್ನೋ ತೀರ್ಮಾನಕ್ಕೆ ಬಂದ್ ಹಾಗಾಯ್ತು. ನಿನ್ನ ನಂಬಿದ್ರೆ ಕೆಲಸ ಆಗಲ್ಲ ಅಣ್ಣ. ಅದಕ್ಕೆ ಹೆಸರೇನು, ಎಲ್ಲಿದ್ದಾಳೆ ಅಂತ ಎಲ್ಲ ನಾನೇ ಕಂಡು ಹಿಡಿತೀನಿ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ತುಳಸಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಕಣೆ. ನಿಮ್ಮಪ್ಪ ಹೇಳೋದು ಸರಿನೇ ದೀಪ. ತುಳಸಿನೇ ಈ ಮದ್ವೆಗೆ ಒಪ್ಕೊಂಡಿರುವಾಗ ನಾನು ನೀನು ಏನ್ ತಾನೇ ಮಾಡೋದಕ್ ಸಾಧ್ಯ ಹೇಳು? ಹಾಗಂತ ಅವಳಾಗೆ ಬಿಡಕ್ ಸಾಧ್ಯನೇನೆ? ಆತ್ಮಹತ್ಯೆ ಮಾಡ್ಕೊಳ್ಳೋರು ಕೂಡ ಯೋಚನೆ ಮಾಡ್ಯಾ ಕಣೆ ತೀರ್ಮಾನಕ್ಕೆ ಬರೋದು. ಆದ್ರೆ ಅದನ್ನ ನೋಡ್ದವ್ರು ತಡಿಬೇಕಾ ಬೇಡ್ವಾ? ತುಳಸಿ ತಗೊಂಡಿರೋ ನಿರ್ಧಾರ ಕೂಡ ಆತ್ಮಹತ್ಯೆ ಸಮಾನೆ ಕಣೆ. ಆತ್ಮಹತ್ಯೆ ಮಾಡ್ಕೊಳ್ಳೋರ್ ಜೀವ ಒಂದೇ ನಿಮಿಷದಲ್ಲಿ ಹೊರಟೋಗುತ್ತೆ ಕಣೆ. ಆದ್ರೆ ಅವಳು ಏನಾದ್ರೂ ಮದನ್ ಗೋಪಾಲ್ನ ಮದ್ವೆ ಆದ್ರೆ ಅವಳು ಪ್ರತಿದಿನನೂ ಸಾಯ್ಬೇಕಾಗತ್ತೆ. ಅವಳಿಗೋಸ್ಕರ ನಾನು ನಮ್ಮ ಅಪ್ಪ ಅಮ್ಮ ಜೊತೆನೂ ಜಗಳ ಮಾಡ್ದೆ ಕಣೆ. ನಾನು ಈಗೇನಾದ್ರೂ ಮದ್ವೆ ನಿಲ್ಸಕ್ ಟ್ರೈ ಮಾಡ್ತಾ ಇದೀನಿ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಮೇಲೆ ಸಿಟ್ ಮಾಡ್ಕೊಂತಾರ ಕಣೆ. ಆದ್ರೂ ನನ್ನ ಮನ್ಸು ಕೇಳ್ತಿಲ್ಲ. ತುಳಸಿಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ನಾನು ಮದನ್ ಗೋಪಾಲ್ ಜೊತೆ ಮಾತಾಡಕ್ಕೆ ಅಂತ ಹೋದೆ. ಆದ್ರೆ ಅವನ್ನ ನೋಡಕ್ ಆಗ್ಲೇ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ನೀನು ಆ ಮದನ್ ಹತ್ರ ಹೋಗಿ ಮಾತಾಡಿದ್ರು ಏನೂ ಆಗ್ತಾ ಇರ್ಲಿಲ್ಲ. ಅವನ್ಗೆ ನಿನ್ ಮೇಲೂ ನಿಮ್ಮಪ್ಪನ ಮೇಲೂ ಕೋಪ ಬರ್ತಿತ್ತು ಅಷ್ಟೇ. ಆ ಸಿಟ್ಟಲ್ಲಿ ಕೊನೆವರೆಗೂ ನಿಂಗೆ ಲೈಸೆನ್ಸೇ ಕೊಡ್ತಾ ಇರ್ಲಿಲ್ಲ. ಅಷ್ಟಕ್ಕೆ ಬಿಟ್ಟಿದ್ರೆ ಪರವಾಗಿರ್ಲಿಲ್ಲ ಕಣೆ. ನಿಮ್ಮಪ್ಪನ ಸುಮ್ನೆ ಸುಲ್ಗೆ ಮಾಡ್ಬಿಡ್ತಿದ್ದ ಅವನು. ಹಾಗಾದ್ರೆ ನಾನು ಮದನ್ ನೋಡ್ದೆ ಇದ್ದಿದ್ದು ಒಳ್ಳೇದೇ ಆಯ್ತು ಅಂತ್ಯಾ? ಖಂಡಿತ. ಸರಿ, ಇವಾಗ ಏನೇ ಮಾಡೋದು? ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಲೇಬೇಕು ಕಣೆ. ಅದಕ್ಕೆ ಒಂದ್ ದಾರಿ ಇದೆ ಕಣೆ. ನೀನು ಇನ್ನೊಮ್ಮೆ ಹೋಗಿ ತುಳಸಿನ ಮಾತಾಡ್ಸು. ಅವಳ ಹತ್ರನಾ? ಚಾನ್ಸೇ ಇಲ್ಲ. ಅವಳಿದ್ ನಮ್ ಕುಟುಂಬದ ವಿಷಯ. ನೀನ್ ತಲೆ ತೂರ್ಸ್ಬೇಡ ಅಂತ ಮೊಕ್ಕು ಕೊಡ್ದಂಗೆ ಹೇಳುದು ಗೊತ್ತಾ? ಅವಳ ಹತ್ರ ಮಾತಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಕಣೆ. ಆಗ ಅಲ್ಲಿ ಅವ್ರ ಅಪ್ಪ ಇದ್ದಿದ್ರಿಂದ ಅವಳು ಆಗ ಮಾತಾಡಿರ್ತಾಳೆ. ನಿಮ್ಮಪ್ಪ ನಿನ್ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಅವರು ಹಾಗೆ ಅಂತ ತಿಳ್ಕೊಂಡಿದ್ಯಾ? ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ತುಳಸಿ ಹಾಗೆ ಮಾತಾಡಿರ್ತಾಳೆ. ನೀನು ಇನ್ನೊಮ್ಮೆ ತುಳಸಿ ಜೊತೆ ಮಾತಾಡೋದ್ರಿಂದ ಅವಳು ಮನ್ಸು ಬಿಚ್ಚಿ ಮಾತಾಡ್ಬೋದು. ನೀನು ಅಲ್ಲಿ ಇಲ್ಲಿ ಅಲಿಯೋದ್ರ ಬದಲು ಹೋಗಿ ತುಳಸಿ ಜೊತೆ ಮಾತಾಡು. ಅವಳು ಮನ್ಸು ಬದಲಾಯಿಸೋದಕ್ಕೆ ಟ್ರೈ ಮಾಡು. ತುಳಸಿ ನೋಡ್ ಮಾತಾಡೋದ್ರಲ್ಲಿ ನನ್ಗೆ ಯಾವ ತೊಂದ್ರೆನೂ ಇಲ್ಲ ಕಲ್ಯಾಣಿ. ಅವಳು ಏನ್ ಅನ್ಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಲೈಫ್ ಚೆನ್ನಾಗಿರ್ಲಿ ಅಂತ ನಾನು ಅವಳ ಹತ್ರ ಮಾತಾಡಕ್ ತಯಾರಿದ್ದೀನಿ ಕಣೆ. ಆದ್ರೆ ಅವ್ರ ಅಪ್ಪ ಚಿಕ್ಕಮ್ಮ ಜೊತೆ ಜಗಳ ಮಾಡ್ಬಿಟ್ಟಿದ್ದೀನಿ ಕಣೆ. ಅವ್ರ ಮನೇಲಿರುವಾಗ ನಾನು ತುಳಸಿನ ಹೋಗಿ ಮಾತಾಡ್ಸೋದು ಸಾಧ್ಯನೇ ಇಲ್ಲ. ಹೋಗಿ ತುಳಸಿ ನೋಡೋದಕ್ಕೂ ಅವ್ರು ಬಿಡೋದೂ ಇಲ್ಲ. ನೆಕ್ಸ್ಟ್ ಫ್ರೈಡೇನೆ ಅವಳ ಮದ್ವೆ ಫಿಕ್ಸ್ ಆಗಿದೆ. ಅಲ್ಲಿ ತನಕ ತುಳಸಿನ ಅವ್ರೆಲ್ಲೂ ಹೊರಗೆ ಬಿಡಲ್ಲ. ಯಾವ ಫ್ರೆಂಡ್ನು ಮೀಟ್ ಮಾಡಕ್ ಬಿಡಲ್ಲ. ಹೀಗಿರ್ಬೇಕಾದ್ರೆ ನನ್ನನ್ನು ಹೇಗೆ ಬಿಡ್ತಾರೆ?
ನಾನು ಹೇಗೆ ಹೋಗಿ ತುಳಸಿನ ಮಾತಾಡ್ಸಕ್ಕಾಗತ್ತೆ ಹೇಳು? ನೀನೀಗ ತುಳಸಿ ನೋಡಿ ಮಾತಾಡ್ಬೇಕು ಅಷ್ಟೇ ತಾನೇ. ಆದ್ರೆ ಅವ್ರ ಮನೆಗೆ ಹೋಗಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆಲ್ಲ ಒಂದ್ ದಾರಿ ಇದೆ ದೀಪ. ದಾರಿನಾ? ಹೇಗೆ? ಹೌದು, ಬಾ ಹೇಳ್ತೀನಿ, ಬಾ. ಸೆಲೆಕ್ಷನ್ ಚೆನ್ನಾಗಿರಲಿಲ್ಲ ಕಣೆ. ಹೌದು ಕಣೆ, ನನಗೂ ಹಾಗೆ ಅನಿಸ್ತು. ಕಲರ್ ಚೆನ್ನಾಗೇ ಇರಲಿಲ್ಲ, ಅದಕ್ಕೆ ನಾನು ತಗೊಳ್ಳಿಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಮಾತು ಕೇಳಲಿಲ್ಲ ನೀನು. ಸರಿ, ಮನೆಗೆ ಬರ್ತೀಯಾ? ಇಲ್ಲ ಕಣೆ, ನಮ್ಮಮ್ಮಗೆ ಹೇಳಿಲ್ಲ. ಕಲ್ಯಾಣಿ, ಅಲ್ಲಿ ಯಾವುದೋ ಹುಡುಗಿ ಕೈ ತೋರಿಸ್ತಿದ್ದಾಳೆ. ಅವಳೇನಾದ್ರೂ ನಮ್ಮ ರೂಟಲ್ಲೇ ಹೋಗೋದಿದ್ರೆ ಹತ್ತಿಸ್ಕೊಂತೀಯಾ? ಸರಿ ಕಣೆ. ಓ ಸಾರಿ, ಜನ ಇದಾರಾ? ಎಲ್ಲೋಗ್ಬೇಕು? ವಿದ್ಯಾಪೀಠ ಹೋಗ್ಬೇಕಿತ್ತು. ನಾವು ಅದೇ ರೂಟಲ್ಲಿ ಹೋಗ್ತಾ ಇದೀವಿ, ಬನ್ನಿ. ನಿಮ್ಗೆ ಯಾಕೆ ತೊಂದ್ರೆ? ಇಲ್ಲ ಇಲ್ಲ, ಬನ್ನಿ, ಏನ್ ತೊಂದ್ರೆ ಇಲ್ಲ. ಸರಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಅಯ್ಯೋ, ದುಡ್ಡೆಲ್ಲ ಬೇಡ. ತಗೊಳ್ಳಿ. ಇಲ್ಲ ಬೇಡ, ನಾವು ಹೋಗೋ ದಾರಿಲ್ ತಾನೆ ನಿಮ್ಮನ್ನು ಡ್ರಾಪ್ ಮಾಡಿರೋದು. ತುಂಬಾ ಥ್ಯಾಂಕ್ಸ್. ಸರಿ, ನಾನು ಬರ್ತೀನಿ. ಓಕೆ, ಬಾಯ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಬನ್ನಿ. ಸರ್, ಈ ಫೋಟೋದಲ್ಲಿರೋ ಹುಡುಗಿ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ ಬೇಕಿತ್ತು. ಓನರ್ ಇಲ್ಲ ಮೇಡಮ್, ಏನೇ ಇದ್ರು ಅವ್ರು ಬಂದ್ಮೇಲೆ ಕೇಳಿ. ನಿಮಗೆ ಗೊತ್ತಿಲ್ವಾ ಸರ್? ಈ ಫೋಟೋ ಇಲ್ಲೇ ತೆಗ್ಸಿದ್ದು. ಇರ್ಬೋದು ಮೇಡಮ್, ಆದರೆ ನಾನು ನಟ ಆಗಬೇಕು ಅಂತ ಊರೆಲ್ಲ ಅಲ್ದಾಡ್ಕೊಂಡು ಬಂದು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನೋಡಿ ಮೇಡಮ್, ಓನರ್ ಪರ್ಮಿಷನ್ ಇಲ್ಲದೆ ನಾನು ಯಾವ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋಕ್ಕಾಗೋದಿಲ್ಲ. ಓ, ನೀನು ಸಿನಿಮಾದಲ್ಲಿ ಅವಕಾಶ ಹುಡ್ಕೊಂಡಲ್ಲಿಯೋನಾ? ನಿನ್ನ ರೂಟಲ್ಲೇ ಬರ್ತೀನಿ. ಅಯ್ಯಯ್ಯೋ, ಯೋಗರಾಜ್ ಭಟ್ರು ಸರ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮೇಡಮ್, ಏನ್ ಹೇಳಿದ್ರಿ? ಯೋಗರಾಜ್ ಸಾರಾ? ಓ, ಡೈರೆಕ್ಟರ್ ಯೋಗರಾಜ್ ಭಟ್ರ ಬಗ್ಗೆ ನೀವು ಹೇಳ್ತಿರೋದು? ಹೌದು, ಡೈರೆಕ್ಟರ್ ಯೋಗರಾಜ್ ಭಟ್. ನಿಮಗೆ ಗೊತ್ತಾ? ಏನ್ ಮೇಡಮ್ ನೀವು ಈಗ ಹೇಳ್ತಿದ್ದೀರಾ? ಅವ್ರು ಯಾರು ಗೊತ್ತಿಲ್ಲ ಹೇಳಿ? ನಾನು ಅವ್ರ ಫ್ಯಾನು. ನಾನು ಕಾಲೇಜಲ್ಲಿ ಓದ್ತಿರುವಾಗ ಮುಂಗಾರು ಮಳೆನ 5 ಸಲ ನೋಡಿದ್ದೀನಿ. ಹೌದಾ? ತುಂಬಾ ಖುಷಿ ಆಯ್ತು. ನಾನು ಮುಂಗಾರು ಮಳೆಯಲ್ಲಿ ಅವ್ರ ಜೊತೆ ಅಪ್ರೆಸೆಂಟ್ ಆಗಿ ಕೆಲಸ ಮಾಡಿದ್ದೆ. ಮೇಡಮ್, ನೀವು ಯೋಗರಾಜ್ ಭಟ್ರ ಅಸಿಸ್ಟೆಂಟಾ? ಪರಮಾತ್ಮ ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಹಾಗಾದ್ರೆ? ಹಾ ಹೌದು, ಮುಂಗಾರು ಮಳೆಯಲ್ಲಿ ಅವ್ರ ಅಪ್ರೆಸೆಂಟ್ ಆಗಿ ಸೇರ್ಕೊಂಡೆ. ಪಂಚರಂಗಿಯಲ್ಲಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಹಾಗೇನೆ ಪರಮಾತ್ಮದಲ್ಲಿ ಕೂಡ ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಅಯ್ಯೋ ಮೇಡಮ್, ನೀವು ಮೊದಲೇ ಹೇಳೋದಲ್ವಾ? ಬನ್ನಿ ಮೇಡಮ್, ಕೂತ್ಕೊ ಬನ್ನಿ. ಯಾಕೆ ನಿಂತಿದ್ದೀರಾ? ಪರವಾಗಿಲ್ಲ ಬಿಡಿ. ಅಯ್ಯೋ ಪರವಾಗಿಲ್ಲ, ಬನ್ನಿ ಮೇಡಮ್, ನೀವು ಕೂತ್ಕೊ ಬನ್ನಿ. ಇಲ್ಲ ಇಲ್ಲ, ಬೇಡ ಬಿಡಿ, ನಿಂತ್ಕೊಳ್ತೀನಿ. ನಮ್ ಡೈರೆಕ್ಟ್ರು ಈ ಹುಡುಗಿ ಫೋಟೋ ನೋಡ್ಬಿಟ್ಟು ಅವ್ಳ ಡೀಟೇಲ್ಸ್ ಕೇಳಿದ್ರು. ನಿಖಿತಾ ಕಾಂಬಿನೇಷನ್ ಅಲ್ಲಿ ಇವಳಿಗೊಂದು ಒಳ್ಳೆ ರೋಲ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಈ ಫೋಟೋ ಕವರ್ ಮೇಲೆ ನಿಮ್ ಅಂಗಡಿ ಹೆಸರು ನೋಡ್ದೆ, ಅದಕ್ಕೆ ಕೇಳೋಣ ಅಂತ ಬಂದೆ. ಓಹೋ, ಈ ಹುಡುಗಿ ಡೀಟೇಲ್ಸ್ ಎಲ್ಲ ನೀವು ನನಗೆ ಕೊಟ್ರೆ ನಮ್ ಡೈರೆಕ್ಟ್ರು ಅವ್ರ ನೆಕ್ಸ್ಟ್ ಸಿನಿಮಾದಲ್ಲಿ ನನ್ನನ್ನ ಕೋ ಡೈರೆಕ್ಟರ್ ಆಗಿ ಮಾಡ್ಕೊಳ್ತಾರೆ. ಅವಾಗ ಬೇಕಾದ್ರೆ ನಿಮ್ಗೆ ಏನಾದ್ರು ಚಾನ್ಸ್ ಕೊಡೋಣವಂತೆ. ಪ್ಲೀಸ್ ಮೇಡಮ್, ನಾನು ನಟ ಆಗ್ಲೇಬೇಕು. ನೀವು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್. ಮೇಡಮ್, ಆ ಹೆಸರನ್ನ ಈಗಲೇ ಹೇಳ್ಬಿಡ್ತೀನಿ, ಇರಿ ನೋಡಿ ಹೇಳ್ತೀನಿ.
ಮೇಡಮ್ ಆ ಹುಡುಗಿ ಹೆಸರು ತುಳಸಿ. ತುಳಸಿನಾ? ತುಳಸಿ ಹೆಸರು ಚೆನ್ನಾಗಿದೆ ಅಲ್ವಾ? ಏನ್ ಮೇಡಮ್ ಚೆನ್ನಾಗೇ ಇದೆ. ನಿಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಬಂದ್ಮೇಲೆ ಅದೇ ಹೆಸರು ಇಟ್ಕೋತೀರಾ? ತುಳಸಿ ಶ್ರೀ, ತುಳಸಿ ರೈ, ತುಳಸಿ ಶೆಟ್ಟಿ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳೋದಿಲ್ವಾ ನೀವು? ಇಲ್ಲಪ್ಪ, ನಮ್ಮ ಡೈರೆಕ್ಟ್ರು ಹಾಗೆಲ್ಲ ಹೆಸರೆಲ್ಲ ಚೇಂಜ್ ಮಾಡಲ್ಲ. ಸರಿ, ಈ ಹುಡುಗಿ ಅಡ್ರೆಸ್ ಏನಾರು ಇದೆಯಾ? ಇಲ್ಲ ಮೇಡಮ್, ನಾವು ಅಡ್ರೆಸ್ ಎಲ್ಲ ತಗೊಳ್ಳೋದಿಲ್ಲ. ಆ ಹುಡುಗಿನ ದೇವಸ್ಥಾನದ ಹತ್ರ ನೋಡಿದ್ದೆ ನಾನು. ಆಮೇಲೆ ಆ ವಿದ್ಯಾಪೀಠದ ಹತ್ರ ಶಂಕರ್ನಾಗ್ ಸರ್ಕಲ್ ಇದೆಯಲ್ಲ, ಅಲ್ಲೊಂದೆರಡು ಸಲ ಆ ಹುಡುಗಿನ ನೋಡಿದ್ದೆ. ಹಾಗಾಗಿ ಅವ್ರ ಮನೆ ಅಲ್ಲೇ ಎಲ್ಲೋ ಇರ್ಬೋದು. ಓ ಸರಿ ಬಿಡಿ, ನಂಗಿಷ್ಟ ಅಡ್ರೆಸ್ ಹೇಳಿದ್ರಲ್ಲ ಸಾಕು, ನಾನು ಬರ್ತೀನಿ. ಮೇಡಮ್